ವಿಷಯದ ಕುರಿತಾಗಿ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತೇಶ್ ಇದೀಗ ಬೆಳಗಾವಿಯಿಂದ ನಮ್ಮನ್ನ ಜಾಯಿನ್ ಆಗಿದ್ದಾರೆ. ಮಾರುತೇಶ್, ಇವತ್ತಿನಿಂದ ಚಳಿಗಾಲದ ಅಧಿವೇಶನ ಆರಂಭ ಆಗ್ತಾ ಇದೆ. ಸೊ ಈ ಸದನ ಸಂಗ್ರಾಮದಲ್ಲಿ ಆಡಳಿತ ಮತ್ತು ಪ್ರತಿಪಕ್ಷದ ಶಸ್ತ್ರಾಭ್ಯಾಸ ಹೇಗಿದೆ? ವೀಣಾ, ಈ ಬಾರಿಯ ಅಧಿವೇಶನದಲ್ಲಿ ಬಹುಶಃ ಆಡಳಿತ ಪಕ್ಷಗಳಿಗೆ ವಿಪಕ್ಷಗಳನ್ನು ಎದುರಿಸೋದಕ್ಕೆ ಒಂದು ಗೊಂದಲ ಅಂತೂ ನಿಶ್ಚಿತವಾಗಿಯೂ ಇದೆ. ಯಾಕೆಂದ್ರೆ ಸಿಎಂ ಡಿಸಿಎಂನ ನಡುವೆ ಗೊಂದಲಗಳು ಏರ್ಪಟ್ಟಿತ್ತು. ನಾಯಕತ್ವದ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶಾಸಕರು ತಂಡವಾಗಿ ದೆಹಲಿಗೆ ಡಿ.ಕೆ. ಶಿವಕುಮಾರ್ ಪರವಾಗಿ ತೆರಳಿದ್ರು. ಇದಾದ್ಮೇಲೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕು ಅನ್ನುವಂಥ ಒತ್ತಡಗಳು ದೊಡ್ಡ ಪ್ರಮಾಣದಲ್ಲಿ ಇತ್ತು. ಅದಾದ್ಮೇಲೆ ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮಾಡಿದ ಬಳಿಕ ಈಗ ಬೆಳಗಾವಿ ಅಧಿವೇಶನ ಆರಂಭ ಆಗಿದೆ. ಬಹುಶಃ ಈ ಅಧಿವೇಶನದಲ್ಲಿ ಕಾಂಗ್ರೆಸ್ನ ಶಾಸಕರು ಸಚಿವರುಗಳ ದೇಹ ಮಾತ್ರ ವಿಧಾನಸಭೆಯಲ್ಲಿ ಇರುತ್ತೆ. ಅವರ ಆಲೋಚನೆ, ಮನಸ್ಸು ಎಲ್ಲ ಕೂಡ ದೆಹಲಿಯತ್ತ ನೋಡ್ತಾ ಇದೆ. ಯಾಕೆಂದ್ರೆ ಅಧಿವೇಶನದ ಬಳಿಕ ಒಂದು ದೊಡ್ಡ ತೀರ್ಮಾನವನ್ನ ಕೈಗೊಳ್ತಾರೆ ಅನ್ನುವಂತಹ ನಿರೀಕ್ಷೆ ಸಹಜವಾಗಿ ಶಾಸಕರಲ್ಲಿ, ಸಚಿವರಲ್ಲಿ ಮನೆ ಮಾಡಿದೆ. ಆ ಕಾರಣಕ್ಕಾಗಿ ಪೂರ್ಣ ಪ್ರಮಾಣದಲ್ಲಿ ಅಧಿವೇಶನದಲ್ಲಿ ತೊಡಗಿಸಿಕೊಳ್ಳೋದು ಕಷ್ಟ ಸಾಧ್ಯ. ಹಾಗಾಗಿ ಆಡಳಿತ ಪಕ್ಷದಲ್ಲಿ ಒಗ್ಗಟ್ಟು ತೋರಿಸಿ ವಿಪಕ್ಷಗಳನ್ನ ಇಕ್ಕಟ್ಟಿಗೆ ಸಿಲುಕಿಸೋದು, ವಿಪಕ್ಷಗಳ ಟೀಕೆಗಳನ್ನು ಎದುರಿಸೋದು ಕಾಂಗ್ರೆಸ್ಗೆ ಒಂದು ರೀತಿ ಅನಿವಾರ್ಯ ಅಂತ ಕಾಣ್ತಾ ಇದೆ. ಹಾಗಾಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದ ಉದ್ದೇಶ ಸುಗಮವಾಗಿ ಬೆಳಗಾವಿ ಅಧಿವೇಶನ ನಡೀಬೇಕು. ಅಧಿವೇಶನದ ಸಂದರ್ಭದಲ್ಲಿ ಇದೇ ಪರಿಸ್ಥಿತಿಯನ್ನ ಬಳಸಿಕೊಂಡು ವಿಪಕ್ಷಗಳು ಅವಿಶ್ವಾಸ ನಿರ್ಣಯ ಮಂಡಿಸಿದ್ರೆ ನಮ್ಮ ಶಾಸಕರು ಅದರ ಪರವಾಗಿ ಏನಾದ್ರು ಕೈ ಜೋಡಿಸಬಹುದು ಅನ್ನುವಂಥ ಆತಂಕ ಸಹಜವಾಗಿ ಹೈಕಮಾಂಡ್ ನಲ್ಲಿ ಇತ್ತು. ಆ ಕಾರಣಕ್ಕಾಗಿ ಸಿಎಂ ಡಿಸಿಎಂಗೆ ಈ ನಾಯಕತ್ವದ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಸದ್ಯಕ್ಕೆ ನಾವು ತೀರ್ಮಾನ ಮಾಡೋಲ್ಲ, ನೀವಿಬ್ರು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅಧಿವೇಶನಕ್ಕೆ ಹೋಗಿ ಎನ್ನುವಂತ ಸೂಚನೆಯನ್ನ ಕೊಟ್ಟಿದ್ರು. ಇನ್ನು ವಿಪಕ್ಷದಲ್ಲೂ ಕೂಡ ಒಗ್ಗಟ್ಟಿನಿಂದಲೇ ಅಧಿವೇಶನ ಫೇಸ್ ಮಾಡಬೇಕು ಅಂತ ಕಾಂಗ್ರೆಸ್ನವರು ಮುಂದಾಗಿದ್ದಾರೆ. ಆದರೆ ಇದರ ನಡುವಿನಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಕೊಟ್ಟಂತಹ ಸ್ಟೇಟ್ಮೆಂಟ್, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರೇ ಸಿಎಂ ಆಗಿ ಮುಂದುವರಿತಾರೆ ಅನ್ನುವಂಥದ್ದು. ಸೊ ಅವರ ಒಗ್ಗಟ್ಟನ್ನ ಬ್ರೇಕ್ ಮಾಡುವಂತಹ ಸ್ಟೇಟ್ಮೆಂಟ್ ಅಲ್ವಾ ಇದು? ಅಲ್ಲ, ಈ ಹೇಳಿಕೆಗಳಿಂದಾಗಿಯೇ ಈ ನಾಯಕತ್ವದ ಬದಲಾವಣೆ ವಿಚಾರಗಳು ತಾರಕಕ್ಕೆ ಹೋಗ್ಲಿಕ್ಕೆ ಅದೇ ಕಾರಣ. ಪದೇ ಪದೇ ಮುಖ್ಯಮಂತ್ರಿ ಬಣದಲ್ಲಿರ್ತಕ್ಕಂಥವ್ರು, ಅದರಲ್ಲೂ ಯತೀಂದ್ರ ಸಿದ್ದರಾಮಯ್ಯ ಸಿಎಂ ಪುತ್ರನಾಗಿ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥವ್ರೆ ಈ ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಅವರೇ ಮುಂದುವರಿತಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಾಗೆ, ಜೊತೆಗೆ ಸಿದ್ದರಾಮಯ್ಯನವರ ನಂತರ ಉತ್ತರಾಧಿಕಾರಿಯ ಬಗ್ಗೆ ಕೂಡ ಯತೀಂದ್ರ ಅವರೇ ಮಾತನಾಡಿದ್ದು. ಅವರು ಮಾತನಾಡಿದ ಬಳಿಕವೇ ಈ ನಾಯಕತ್ವ ಬದಲಾವಣೆಯ ಕಿಚ್ಚು ಇನ್ನಷ್ಟು ಹೆಚ್ಚಾಗ್ಲಿಕ್ಕೆ ಕಾರಣ ಆಯಿತು. ಮತ್ತು ಡಿ.ಕೆ. ಶಿವಕುಮಾರ್ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂತಹ ಶಾಸಕರಿಗೂ ಕೂಡ ಕೆಂಗಣ್ಣಿಗೆ ಗುರಿ ಆಗ್ಲಿಕ್ಕೆ ಇದೇ ಕಾರಣ ಆಯಿತು. ಹೈಕಮಾಂಡ್ನ ತನಕ ಕೂಡ ಯತೀಂದ್ರ ವಿರುದ್ಧ ದೂರು ಕೊಡ್ಲಿಕ್ಕೂ ಅದೇ ಕಾರಣ ಆಯ್ತು. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಲಿ ಅಂತ ಮಾತನಾಡಿದಂಥವ್ರಿಗೆ ನೋಟಿಸ್ ಕೊಡ್ತಾರೆ, ಆದ್ರೆ ಸಿದ್ದರಾಮಯ್ಯನವರು 5 ವರ್ಷ ಮುಂದುವರಿತಾರೆ, ಅವರೇ ಯಾವುದೇ ಕಾರಣಕ್ಕೂ ಬದಲಾವಣೆ ಇಲ್ಲ ಅನ್ನುವಂಥ ಮಾತುಗಳನ್ನ ಆಡುವಾಗ ಅವರಿಗೆ ಯಾವುದೇ ರೀತಿಯಾದಂಥ ನೋಟಿಸ್ ಕೊಡೋದಿಲ್ಲ ಅನ್ನುವಂಥ ಅಸಮಾಧಾನ ಡಿ.ಕೆ. ಶಿವಕುಮಾರ್ ಬಣದ ನಾಯಕರಲ್ಲಿ ಇದೆ. ಈ ಎಲ್ಲಾ ಗೊಂದಲ, ಅಸಮಾಧಾನಗಳ ನಡುವೆ ಆರಂಭದ ದಿನವೇ ಯತೀಂದ್ರ ಅವರು ಈ ಸ್ಟೇಟ್ಮೆಂಟ್ ಮಾಡಿರೋದನ್ನ ನೋಡಿದ್ರೆ ನಿಶ್ಚಿತವಾಗಿಯೂ ಶಾಸಕರಲ್ಲೂ ಕೂಡ ಒಂದು ರೀತಿ ಗೊಂದಲ. ಯಾಕಂದ್ರೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಗೊಂದಲವನ್ನ ಮಾಡಿಕೊಳ್ಳದೆ ಅಧಿವೇಶನವನ್ನ ನಡೆಸಿ ಅನ್ನುವಂತ ಸೂಚನೆಯನ್ನ ಕೊಟ್ಟಿತ್ತು. ಆದ್ರೆ ಈಗ ಯತೀಂದ್ರ ಅವರ ಈ ಸ್ಟೇಟ್ಮೆಂಟ್ ಬರ್ತೀನಿ ಮತ್ತಷ್ಟು ಮಾತನಾಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.